ನಮಸ್ಕಾರ ವೀಕ್ಷಕರೇ, ಇವತ್ತು ಸೆಷನ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ವುಮನ್ ರಿಸರ್ವೇಶನ್ ಬಿಲ್. ಈ ಕುರಿತಂತೆ ಕಳೆದ ಕೆಲ ದಿನಗಳಿಂದ ಚರ್ಚೆ ಜೋರಾಗಿ ನಡೀತಾ ಇತ್ತು. ಇವತ್ತು ಲೋಕಸಭೆಯಲ್ಲಿ ಮತ್ತೆ ಇಂಟ್ರೊಡ್ಯೂಸ್ ಆಯಿತು. ಈ ಬಿಲ್ ಅನ್ನ ನೇರವಾಗಿ ವಿರೋಧಿಸಿದ್ರೆ ಎಡವಟ್ಟಾಗುತ್ತೆ ಅಂತ ಬೇರೆ ಬೇರೆ ಕಾರಣಗಳನ್ನ ನೀಡಿ ಈ ಬಿಲ್ ಕುರಿತಂತೆ ವಿಪಕ್ಷಗಳು ನಾನಾ ರೀತಿಯ ವಿಚಾರಗಳನ್ನ ಹರಿಬಿಟ್ಟಿದ್ರು. ಅದೆಲ್ಲದಕ್ಕೂ ಇಂದು ಪ್ರಧಾನಿ ಮೋದಿ ಉತ್ತರಿಸಿದ್ರು. ವಿಪಕ್ಷಗಳ ವಿರುದ್ಧ ಚಾಟಿ ಬೀಸಿದ್ರು. ಬಿಲ್ ಮಹತ್ವವನ್ನ ತಿಳಿಸಿದ್ರು. ಇದರ ಇಂಪ್ಯಾಕ್ಟ್ ಬಗ್ಗೆ ಹೇಳಿದ್ರು. ಮೋದಿ ಭಾಷಣದ ವಿಚಾರಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಈ ನಿರ್ಧಾರ ಅತ್ಯಂತ ಪರಿಣಾಮಕಾರಿ ಎನ್ನಿಸ್ಕೊಳ್ತಾ ಇದೆ. ಮೋದಿ ಮಾತಾಡೋ ಮುನ್ನ ಅಮಿತ್ ಶಾ ಕೂಡ ಅಬ್ಬರಿಸಿದ್ರು. ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ ಹಾಗೂ ಅವರ ಪಕ್ಷದ ನಾಯಕರು ಈ ಕಾಯ್ದೆಗೆ ಧರ್ಮದ ಟಚ್ ಕೊಡೋದಕ್ಕೆ ಹೋಗಿ ಮುಖಭಂಗವನ್ನ ಅನುಭವಿಸಿದ್ರು. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೋದಿ ಸರ್ಕಾರ ಮೂರನೇ ಬಾರಿಗೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ಹಿಂದುತ್ವ ಅಲ್ಲ, ಎಷ್ಟೋ ಪರಿಣಾಮಕಾರಿ ನಿರ್ಧಾರಗಳು ಮೋದಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಅರ್ಥವಾಗಿದೆ. ಇವತ್ತು ಮೋದಿ ಎ ಅಂದ್ರೆ ವಿಪಕ್ಷಗಳು ಝೆಡ್ ಅನ್ನೋ ರೀತಿ ವೈರತ್ವವನ್ನ ತೋರಿಸ್ತಾ ಇವೆ. ಏನೇ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇವೆ. ಆದರೆ ಮೋದಿ ಅವಧಿಯಲ್ಲಿ ಈ ಹಿಂದಿನ ಸರ್ಕಾರಗಳು ಶುರು ಮಾಡಿದ್ದ ಪ್ರಾಜೆಕ್ಟ್ಗಳನ್ನು ಕೂಡ ಮುಗಿಸಿರೋದಕ್ಕೆ ಸಾಕಷ್ಟು ಉದಾಹರಣೆ ಇದೆ. ಅವರು ಮಾಡಿದ್ದನ್ನ ನಾವ್ಯಾಕೆ ಮುಟ್ಟಬೇಕು, ಹೊಸದಾಗಿ ಮಾಡಿದ್ರೆ ಕ್ರೆಡಿಟ್ ಫುಲ್ ನಮಗೇ ಸಿಗುತ್ತೆ ಅನ್ನೋ ರೀತಿ ಯೋಚಿಸಿದ್ರೆ ಜನರ ಹಣ ಯಾವ ಮಟ್ಟದಲ್ಲಿ ವೇಸ್ಟ್ ಆಗ್ತಾ ಇತ್ತು ಅನ್ನೋದನ್ನ ಯೋಚನೆ ಮಾಡಿ. ಅದೇ ರೀತಿ ಇಂದಿರಾ ಗಾಂಧಿ ಕಾಲದಿಂದಲೂ ಇಸ್ರೇಲ್ ಭಾರತಕ್ಕೆ ಮಿತ್ರ ರಾಷ್ಟ್ರ. ಕಾಂಗ್ರೆಸ್ ನಾಯಕರಿಗೆ ಫ್ರೆಂಡ್ ಆಗಿದ್ದವರು ನಮಗೆ ಬೇಡ ಅನ್ನೋ ರೀತಿ ಕೆಲಸ ಮೋದಿ ಸರ್ಕಾರ ಮಾಡಿಲ್ಲ. ಯಾವುದು ಜನರಿಗೆ ಅನುಕೂಲವೋ ಅದೆಲ್ಲವನ್ನ ಮುಂದುವರಿಸ್ತಾ ಬಂದಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಅನಾವಶ್ಯಕ ದ್ವೇಷ, ಅಸಮಾಧಾನ ಕೆಲವರಲ್ಲಿದೆ. ಈಗ ವುಮೆನ್ ರಿಸರ್ವೇಶನ್ ಬಿಲ್ ಕ್ರೆಡಿಟ್ಗೆ ಪ್ರಯತ್ನಿಸೋದ್ರ ಜೊತೆಗೆ ಕೊಕ್ಕೆ ಹಾಕೋದಕ್ಕೂ ಕೆಲವರು ನೋಡ್ತಾ ಇದ್ದಾರೆ. ಎಲ್ಲದಕ್ಕೂ ಮೋದಿ ಉತ್ತರಿಸಿದ್ದಾರೆ. ಈ ಬಗ್ಗೆ ಹಲವು ವಿಚಾರಗಳನ್ನ ಹೇಳೋ ಮೋದಿ, ದೇಶದ ಅರ್ಧದಷ್ಟು ಜನಸಂಖ್ಯೆಯನ್ನ ಒಳಗೊಂಡ ಇಂತಹ ಮಹತ್ವದ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿರೋದು ಅದೃಷ್ಟ ಅಂತ ನಾನು ಆರಂಭದಲ್ಲೇ ಹೇಳಿದ್ದೆ. ನಾವು ಸಂಸದರು ಈ ಮಹತ್ವದ ಅವಕಾಶವನ್ನ ಕಳೆದುಕೊಳ್ಳಲು ಬಿಡಬಾರದು. ನಾವು ಭಾರತೀಯರು ಒಟ್ಟಾಗಿ ದೇಶಕ್ಕೆ ಹೊಸ ದಿಕ್ಕನ್ನು ನೀಡಲಿದ್ದೇವೆ. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಸೂಕ್ಷ್ಮತೆಯನ್ನ ತುಂಬಲು ನಾವು ಅರ್ಥಪೂರ್ಣ ಪ್ರಯತ್ನವನ್ನ ಮಾಡಲಿದ್ದೇವೆ. ಇದು ರಾಷ್ಟ್ರದ ರಾಜಕೀಯವನ್ನ ರೂಪಿಸುವುದಲ್ಲದೆ ದೇಶದ ದಿಕ್ಕು ಮತ್ತು ಸ್ಥಿತಿಯನ್ನ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಮಹಿಳಾ ಮೀಸಲಾತಿ ಬಗ್ಗೆ 25-30 ವರ್ಷಗಳ ಹಿಂದೆಯೇ ಚರ್ಚೆ ಶುರುವಾಗಿತ್ತು. ಆದ್ರೆ ಈಗ ಸರಿಯಾದ ಹೊತ್ತಲ್ಲಿ ಅದನ್ನ ಜಾರಿ ಮಾಡೋ ಹಂತಕ್ಕೆ ಬಂದಿರೋದಕ್ಕೆ ಖುಷಿ ಇದೆ ಅಂತ ತಿಳಿಸಿದ್ರು. ಇದೇ ವೇಳೆ ಇದರ ಬಗ್ಗೆ ನಾನಾ ರೀತಿಯ ನೆಗೆಟಿವ್ ವಿಮರ್ಶೆ ಮಾಡ್ತಾ ಇರೋ ವಿಪಕ್ಷಗಳಿಗೂ ಚಾಟಿ ಬೀಸೋ ಮೋದಿ, ನನ್ನ ಸಹೋದ್ಯೋಗಿಗಳಿಗೆ ಪ್ರೀತಿಯಿಂದ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದ್ರೆ, ಈ ಬಿಲ್ ಅನ್ನ ವಿರೋಧಿಸೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮಹಿಳಾ ರಿಸರ್ವೇಶನ್ ಬಗ್ಗೆ ಚರ್ಚೆ ಶುರುವಾದ ಬಳಿಕ ಸಾಕಷ್ಟು ಎಲೆಕ್ಷನ್ಗಳು ನಡೆದಿವೆ. ಪ್ರತಿ ಎಲೆಕ್ಷನ್ ಹೊತ್ತಲ್ಲಿ ಯಾರು ಮಹಿಳಾ ರಿಸರ್ವೇಶನ್ ಅನ್ನ ವಿರೋಧಿಸಿದ್ದಾರೋ ಅವರು ಅದರ ಫಲಿತಾಂಶವನ್ನ ಪಡೆದಿದ್ದಾರೆ. ಮಹಿಳಾ ಹಕ್ಕುಗಳನ್ನ ವಿರೋಧಿಸುವವರನ್ನ ದೇಶದ ಮಹಿಳಾ ಶಕ್ತಿ ಎಂದಿಗೂ ಬಿಡೋದಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಹಾಗೆ ಮುಂದುವರೆದು, ಈ ಬಿಲ್ ಪಾಸ್ ಮಾಡೋ ಮೂಲಕ ನಾವು ಕ್ರೆಡಿಟ್ ಪಡೆಯೋದಕ್ಕೆ ಹೋಗ್ತಾ ಇಲ್ಲ. ಮಹಿಳಾ ರಿಸರ್ವೇಶನ್ ಅನ್ನೋದು ಅವರ ಹಕ್ಕು. ಅವರ ಹಕ್ಕನ್ನ ಅವರಿಗೆ ಕೊಡ್ತಾ ಇದ್ದೀವಿ ಅಷ್ಟೇ, ಇದು ಉಡುಗೊರೆಯೂ ಅಲ್ಲ. ಆದ್ರಿಂದ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಇದಕ್ಕೆ ಸಮ್ಮತಿಸಿ ಅಂತ ಮನವಿ ಮಾಡಿದ್ರು. ಅಂದಹಾಗೆ ಇದೇ ಹೊತ್ತಲ್ಲಿ ಎಷ್ಟು ವರ್ಷಗಳ ಕಾಲ ಮಹಿಳಾ ರಿಸರ್ವೇಶನ್ ವಿಚಾರ ವಿಳಂಬ ಆಗ್ತಾ ಬಂದಿದೆ ಅನ್ನೋದು ಕೂಡ ಮುನ್ನೆಲೆಗೆ ಬಂದಿದೆ. 1996ರಲ್ಲಿ ಮೊದಲ ಬಾರಿಗೆ ವುಮನ್ ರಿಸರ್ವೇಶನ್ ವಿಚಾರ ಸದನದಲ್ಲಿ ಸದ್ದು ಮಾಡುತ್ತೆ. ಸಂವಿಧಾನದ 81ನೇ ಅಮೆಂಡ್ಮೆಂಟ್ ಮೂಲಕ ಟೇಬಲ್ ಆಗುತ್ತೆ. ಆದ್ರೆ ಲೋಕಸಭೆ ಡಿಸೊಲ್ಯೂಷನ್ ಆಗಿ ಈ ಬಿಲ್ ಲ್ಯಾಪ್ಸ್ ಆಗುತ್ತೆ. ನಂತರ 1998ರಲ್ಲಿ ಮತ್ತೆ ಟೇಬಲ್ ಆಗುತ್ತೆ. ಆದ್ರೆ ಇದರ ಕುರಿತಂತೆ ಚರ್ಚೆ, ನಕಾರ, ವಿರೋಧಗಳಿಂದ ಮತ್ತೆ ಲ್ಯಾಪ್ಸ್ ಆಗುತ್ತೆ. 1999ರಲ್ಲಿ ಮತ್ತೆ ಟೇಬಲ್ ಆಗುತ್ತೆ. ಆದ್ರೆ ಅದನ್ನ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸ್ತಾರೆ. ವೋಟಿಂಗ್ಗೆ ಅವಕಾಶ ಸಿಗೋದೇ ಇಲ್ಲ. 2002ರಲ್ಲಿ ಮತ್ತೊಮ್ಮೆ ಈ ಬಿಲ್ ಟೇಬಲ್ ಆಗುತ್ತೆ. ಆಗ ಇದನ್ನ ಪಾಸ್ ಮಾಡೋದಕ್ಕೆ ಬೇಕಾದಷ್ಟು ಮತಗಳು ಸಿಗೋದಿಲ್ಲ. ಅದರಿಂದ ಮತ್ತೊಮ್ಮೆ ಲ್ಯಾಪ್ಸ್ ಆಗುತ್ತೆ. 2008-10ರಲ್ಲಿ ಈ ಬಿಲ್ ರಾಜ್ಯಸಭೆಯಲ್ಲಿ ಸೌಂಡ್ ಮಾಡುತ್ತೆ. ಮೇಲ್ಮನೆಯಲ್ಲಿ ಬಹುಮತ ಸಿಕ್ಕಿ 2010ರಲ್ಲಿ ಅಲ್ಲಿ ಪಾಸ್ ಆಗುತ್ತೆ. ಆದ್ರೆ ಲೋಕಸಭೆಯಲ್ಲಿ ಬಹುಮತ ಸಿಗದೆ ಮತ್ತೆ ಲ್ಯಾಪ್ಸ್ ಆಗುತ್ತೆ. 2023ರಲ್ಲಿ ಲೋಕಸಭೆಯಲ್ಲಿ ಈ ಬಿಲ್ ಯಶಸ್ವಿಯಾಗಿ ಪಾಸ್ ಆಗುತ್ತೆ. ಪ್ರೆಸಿಡೆಂಟ್ ಮುರ್ಮು ಅವರು ಸಹಿ ಹಾಕುವ ಮೂಲಕ ಕಾಯ್ದೆ ಆಗುತ್ತೆ. ಜಾರಿ ಆಗೋದಕ್ಕೆ ಸಮಯ ಪಡೆಯೋದಾಗಿ ಕೇಂದ್ರ ಸರ್ಕಾರ ಹೇಳಿರುತ್ತೆ. ಈಗ ಡಿಲಿಮಿಟೇಷನ್ ಬಳಿಕ ಜಾರಿ ಹಿನ್ನೆಲೆ 3 ದಿನಗಳ ಕಾಲ ಚರ್ಚೆ ನಡೀತಾ ಇದೆ. ಇನ್ನು ಈ ಬಿಲ್ ಕುರಿತಂತೆ ಚರ್ಚೆ ಬಂದಾಗ ಪ್ರಮುಖವಾಗಿ ಕಾಂಗ್ರೆಸ್ ಡಿಲಿಮಿಟೇಷನ್ ಅನ್ನ ಮುಂದೆ ಎಳೆದು ತರ್ತಾ ಇದೆ. ಡಿಲಿಮಿಟೇಷನ್ ಮೂಲಕ ಒಡೆದು ಆಳೋ ನೀತಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಮೋದಿ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಆರಂಭದಿಂದಲೇ ನಾವು ಯಾವುದೇ ನಿರ್ಣಯ ತೆಗೆದುಕೊಳ್ಳೋದಾದ್ರೂ ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಳ್ತೀವಿ ಅನ್ನೋ ಶಪಥ ಮಾಡಿಕೊಂಡೇ ಇಲ್ಲಿಯವರೆಗೆ ಬಂದಿದ್ದೇವೆ. ಅದರಿಂದ ನಮ್ಮ ನಿರ್ಧಾರದಲ್ಲಿ ವಿಭಜನೆಗೆ ಅವಕಾಶವೇ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲೂ ನಾವು ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇಲ್ಲ.
ಆದ್ರೂ ಕೂಡ ಡಿಲಿಮಿಟೇಷನ್ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತಾಡಿ ಯಾವುದೇ ಆಧಾರ ಇಲ್ಲದ ಸತ್ಯಕ್ಕೆ ದೂರವಾದ ವಿಚಾರಗಳ ಮೂಲಕ ಜನರ ದಿಕ್ಕು ತಪ್ಪಿಸೋ ಕೆಲಸಗಳು ನಡೀತಾ ಇದೆ. ಆದ್ರೆ ಬಹಳ ಜವಾಬ್ದಾರಿಯಿಂದ ಈ ಶ್ರೇಷ್ಠವಾದ ಸಂಸತ್ನಲ್ಲಿ ನಿಂತು ನಾನು ಹೇಳ್ತಾ ಇದ್ದೀನಿ, ಡಿಲಿಮಿಟೇಷನ್ ನಿಂದ ಭಾರತದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಥವಾ ಚಿಕ್ಕ ಪುಟ್ಟ ರಾಜ್ಯಗಳೇ ಆಗಿರ್ಲಿ ಯಾರನ್ನು ಭೇದ ಭಾವ ಮಾಡುವ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಈ ನಿರ್ಣಯದಿಂದ ಯಾರಿಗೂ ಕೂಡ ಅನ್ಯಾಯ ಆಗ್ತಾ ಇಲ್ಲ. ಯಾವ ಅನುಪಾತವನ್ನ ಈ ಹಿಂದೆ ಅನುಸರಿಸಿದ್ರೋ ಅದೇ ಅನುಪಾತವನ್ನೇ ಅನುಸರಿಸಲಾಗಿದೆ. ರಾಜಕೀಯ ಲಾಭಕ್ಕೋಸ್ಕರ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡಬೇಡಿ. ಯಾರಿಗೂ ಅನ್ಯಾಯ ಆಗೋದಿಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಪದವನ್ನ ಬಳಸ್ತೀನಿ. ಹಿಂದಿಯಲ್ಲಿ ಹೇಳೋದಾದ್ರೆ ವಾದ ಅನ್ನೋ ಪದವನ್ನ ಬಳಸಿ ಗ್ಯಾರಂಟಿ ಕೊಡ್ತೀವಿ. ಬೇಕಾದ್ರೆ ತಮಿಳಿನಲ್ಲಿ ಇದಕ್ಕೆ ಯಾವ್ದಾದ್ರು ಸೂಕ್ತ ಪದ ಇದ್ರೆ ಹೇಳಿ, ನಾನು ಅದನ್ನೂ ನೀಡ್ತೀನಿ. ಆದ್ರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಅಲ್ಲದೆ ಮಹಿಳೆಯರ ಸಾಮರ್ಥ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ಮಾತುಗಳಿಗೂ ಉತ್ತರ ನೀಡೋ ಮೋದಿ, ಮೊದಲು 33% ಮಹಿಳೆಯರಿಗೆ ಸದನದ ಒಳಗೆ ಬರೋದಕ್ಕೆ ಅವಕಾಶ ಕೊಡಿ. ಅವರು ಬಂದು ಅವರ ಅಭಿಪ್ರಾಯಗಳನ್ನ ತಿಳಿಸಲಿ, ಅವರ ನಿರ್ಣಯಗಳನ್ನ ಅವರು ಹೇಳಲಿ. ಅವರು ಬರೋ ಮುನ್ನವೇ ಅವರನ್ನ ಅಸಮರ್ಥರು ಅನ್ನೋ ರೀತಿ ಮುದ್ರೆ ಒತ್ತೋದು ಯಾಕೆ ಅನ್ನೋ ಮಾತನ್ನ ಹೇಳಿ ವಿಪಕ್ಷಗಳಿಗೆ ಟಕ್ಕರ್ ಕೊಡ್ತಾರೆ. ಈ ವೇಳೆ ಸಮಾಜವಾದಿ ಪಕ್ಷದ ನಾಯಕರೊಬ್ಬರ ಜಾತಿ ಆಧಾರಿತ ಮಾತಿಗೆ ತಿರುಗೇಟು ಕೊಡೋ ಮೋದಿ, ನಾನು ಕೂಡ ಹಿಂದುಳಿದ ವರ್ಗದಿಂದಲೇ ಬಂದಿರೋದು, ಅತ್ಯಂತ ಹಿಂದುಳಿದ ಸಮಾಜದಿಂದಲೇ ಇಲ್ಲಿಯ ತನಕ ಬಂದಿದ್ದೇನೆ. ಆದ್ರೆ ನನ್ನ ಉದ್ದೇಶ ಇರೋದು ಸಮಾಜದ ಎಲ್ಲಾ ಸಮುದಾಯದವರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು. ಸಂವಿಧಾನದ ಅನುಸಾರವಾಗಿಯೇ ನಾವು ನಡೆಯೋದು. ನನ್ನ ಪಾಲಿಗೆ ಸಂವಿಧಾನವೇ ಸರ್ವಸ್ವ. ಸಂವಿಧಾನದ ಶಕ್ತಿಯಿಂದಲೇ ಎಲ್ಲೋ ಇದ್ದ ನಾನು ಇವತ್ತು ಇಲ್ಲಿಯ ತನಕ ಬಂದಿರೋದು ಅಂತ ತಿಳಿಸಿದ್ರು. ಇನ್ನು ಮೋದಿ ಮಾತಾಡೋ ಮುನ್ನ ವಿಪಕ್ಷಗಳು ಸಾಕಷ್ಟು ವಿಚಾರಗಳ ಬಗ್ಗೆ ದನಿ ಏರಿಸಿದ್ವು. ಈ ಪೈಕಿ ಪ್ರಮುಖವಾಗಿ ಸಮಾಜವಾದಿ ಪಕ್ಷ ಇದರಲ್ಲಿ ಧರ್ಮದ ವಿಚಾರವನ್ನ ಎಳೆದು ತಂದು ಹೊಸ ರೀತಿಯ ಸವಾಲ್ ಹಾಕೋದಕ್ಕೆ ಪ್ರಯತ್ನಿಸಿತು. ಅಖಿಲೇಶ್ ಯಾದವ್ ಮಹಿಳಾ ರಿಸರ್ವೇಶನ್ ನಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರತ್ಯೇಕ ರಿಸರ್ವೇಶನ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರಿಸುವ ಅಮಿತ್ ಶಾ, ನೀವು ಸಮಾಜವಾದಿ ಪಕ್ಷದವರು ನಿಮ್ಮ ಸಂಪೂರ್ಣ ಟಿಕೆಟ್ ಅನ್ನ ಮುಸ್ಲಿಂ ಮಹಿಳೆಯರಿಗೆ ಕೊಡಿ, ನಮಗಂತೂ ಅದರಿಂದ ಯಾವ ಅಭ್ಯಂತರ ಇಲ್ಲ, ನಿಮ್ಮನ್ನ ಯಾರು ತಡೆಯೋರು ಅಂತ ಟಕ್ಕರ್ ಕೊಡ್ತಾರೆ. ಅಲ್ಲದೆ ಜಾತಿ ಗಣತಿ ಆಗ್ತಾ ಇಲ್ಲ ಅಂತಲೂ ದನಿ ಏರಿಸಿರ್ತಾರೆ. ಅದಕ್ಕೂ ಉತ್ತರಿಸೋ ಅಮಿತ್ ಶಾ, ಗಣತಿ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಮೊದಲ ಹಂತದಲ್ಲಿ ಮನೆಗಳನ್ನ ಲೆಕ್ಕ ಹಾಕಲಾಗ್ತಾ ಇದ್ದು, ನಂತರದಲ್ಲಿ ಜಾತಿ ಸೇರಿ ಪ್ರತಿಯೊಂದು ವಿವರವನ್ನು ಪಡಿತಾರೆ. ಮನುಷ್ಯರಿಗೆ ಜಾತಿ ಇರುತ್ತೆ, ಮನೆಗಳಿಗೆ ಜಾತಿ ಇರೋದಿಲ್ಲ. ಸಮಾಜವಾದಿ ಪಕ್ಷದವರು ಮನೆಗಳಿಗೂ ಬೇಕಾದ್ರೂ ಜಾತಿ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಟೀಕಿಸಿದ್ರು. ಇನ್ನು ವುಮೆನ್ ರಿಸರ್ವೇಶನ್ಗೆ ಬಹುತೇಕ ಮಹಿಳಾ ನಾಯಕಿಯರು ಬೆಂಬಲ ಸೂಚಿಸಿದ್ರೆ, ಬಿಜೆಪಿ ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳು ಕೂಡ ಜೈ ಎಂದಿವೆ. ಆದ್ರೆ ಕಾಂಗ್ರೆಸ್ ಮಾತ್ರ ಡಿಲಿಮಿಟೇಷನ್ ಅನ್ನ ಇದಕ್ಕೆ ಅಡ್ಡ ತರ್ತಾ ಇದ್ದು, ಶಶಿ ತರೂರ್ ಕೂಡ ಇದೇ ಆರೋಪ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡೋ ಮೂಲಕ ಬಿಜೆಪಿ ತಮ್ಮ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ಹೆಚ್ಚಿನ ನಂಬರ್ ಗಳಿಸೋದಕ್ಕೆ ನೋಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.